ಮಂಡಿ ನೋವು ಇರೋರು ಯಾವ ಡೈಟ್ ತಗೋಬೇಕು, ಯಾವುದು ಬೆಸ್ಟ್ ಮತ್ತು ಯಾವುದು ತಗೋಬಾರದು ಅಂದರೆ, ಫಸ್ಟ್ ಐ ಟೆಲ್ ಯು ವಾಟ್ ಶುಡ್ ಬಿ ಅವಾಯ್ಡೆಡ್. ಸೊ ಅವಾಯ್ಡ್ ಶುಗರ್ಸ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಅವಾಯ್ಡ್ ಡೀಪ್ ಫ್ರೈಡ್ ಫುಡ್, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಡೀಪ್ ಫ್ರೈಡ್ ಆಯಿಲ್ ಫ್ರೈಡ್ ಫುಡ್ ತಗೋಬೇಡಿ. ಮತ್ತು ಆಲ್ಕೋಹಾಲ್ ಸ್ಮೋಕಿಂಗ್ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಮೈದಾ, ಬೇಕ್ರಿ ಐಟಮ್ಸ್ ಇದೆಲ್ಲ ಅವಾಯ್ಡ್ ಮಾಡಿ. ಪ್ರಿಸರ್ವ್ಡ್ ಫುಡ್ಸ್ ಲೈಕ್ ಎನಿ ಪ್ರಿಸರ್ವೇಟಿವ್ಸ್ ಇರೋ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ. ಪ್ರಾಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡಿ. ದೀಸ್ ಶುಡ್ ಬಿ ಅವಾಯ್ಡೆಡ್. ಯಾವುದು ಬೆಸ್ಟ್ ಅಂದರೆ ಫುಡ್ಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಸಲ್ಫಾರಾಫೋನ್ ಕಾಂಪೋನೆಂಟ್ಸ್ ಜಾಸ್ತಿ ಇದಾವೆ ತಗೋಬೇಕು. ಸೀರಿಯಲ್ಸ್ ಬಂದರೆ ಬ್ರೌನ್ ರೈಸ್ ಅಂಡ್ ಓಟ್ಸ್ ಆರ್ ಗುಡ್ ಆಕ್ಚುಲಿ. ಮಿಲ್ಲೆಟ್ಸ್ ಈಸ್ ಗುಡ್. ಮತ್ತೆ ಸೆಕೆಂಡ್ ಒನ್ ವೆಜಿಟೇಬಲ್ಸ್ ಬಂದರೆ ಬ್ರಕೋಲಿ ಅಂಡ್ ದ ಕ್ಯಾಬೇಜ್, ದಿಸ್ ಹ್ಯಾಸ್ ರಿಚ್ ಸಲ್ಫಾರಾಫೋನ್ ಕಾಂಪೋನೆಂಟ್, ಅದರಿಂದ ದಿಸ್ ಇಸ್ ಗುಡ್ ಫಾರ್ ದ ಜಾಯಿಂಟ್. ಫ್ರೂಟ್ಸ್ ಬಂದರೆ ವೈಟಮಿನ್ ಸಿ ರಿಚ್ ಫ್ರೂಟ್ಸ್ ಲೈಕ್ ಆರೆಂಜ್ ಆರ್ ಮುಸಂಬಿ, ಗೋವಾ, ಪೈನಾಪಲ್ ಇದೆಲ್ಲ ತಗೋಬಹುದು. ಮತ್ತು ಬೆರ್ರೀಸ್ ಆರ್ ಗುಡ್ ಫಾರ್ ದ ಜಾಯಿಂಟ್ಸ್. ಮತ್ತು ಸ್ಪೈಸಸ್ ಅಲ್ಲಿ ಜಿಂಜರ್, garlic and turmeric, these have good number of antioxidants, that is good. Coffee ಮತ್ತೆ tea, instead of these two add green tea. Green tea contains rich antioxidants, ಇದರಿಂದ it preserves the joint and also helps in the healing. ಮತ್ತೆ ಆಯಿಲ್ಸ್ ಬಂದ್ರೆ olive oil is good. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ you can actually protect your joint or prevent further ಅಂದ್ರೆ progression of the knee osteoarthritis also.